ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಮತ್ತೊಂದು ಸುಂದರವಾದ ಹಿಂದಿ ಗೀತೆಯ ಬಗ್ಗೆ ಮಾತನಾಡೋಣ. 1983ರಲ್ಲಿ ಮಾಸೂಮ್ ಅಂತ ಒಂದು ಸಿನಿಮಾ ಬರುತ್ತೆ. ಶೇಖರ್ ಕಪೂರ್ ಅವರು ನಿರ್ದೇಶನ ಮಾಡಿದ್ದಾರೆ. ಆ ಚಿತ್ರದ ತುಜ್ಸೆ ನಾರಾಜ್ ನಹಿ ಜಿಂದಗಿ ತುಂಬಾ ಫೇಮಸ್ ಇರುವಂತಹ ಒಂದು ಹಾಡು. ಅದೇ ಚಿತ್ರದ ಇನ್ನೊಂದು ಗೀತೆ ಇದೆ, ದೋ ನೈನಾ ಔರ್ ಏಕ್ ಕಹಾನಿ ಅಂತ. ದೋ ನೈನಾ ಔರ್ ಏಕ್ ಕಹಾನಿ, ಥೋಡಾ ಸಾ ಬಾದಲ್ ಥೋಡಾ ಸಾ ಪಾನಿ ಔರ್ ಏಕ್ ಕಹಾನಿ. ತುಂಬಾ ಸುಂದರವಾದಂತಹ ಗೀತೆ. ಗುಲ್ಜಾರ್ ಅವರ ಸಾಹಿತ್ಯ, ಆರ್ ಡಿ ಬರ್ಮನ್ ಅವರ ಸಂಗೀತ ಇದೆ ಇದಕ್ಕೆ. ಆರ್ತಿ ಮುಖರ್ಜಿಯವರು ಈ ಒಂದು ಗೀತೆಯನ್ನು ಹಾಡಿದ್ದಾರೆ. ಇದು ನೀವು ಸಿನಿಮಾದ ಒಂಚೂರು ಬ್ಯಾಕ್ಗ್ರೌಂಡ್ ಹೇಳಿಬಿಡ್ತೀನಿ, ಅಂದರೆ ನೀವು ಈ ಗೀತೆಗೆ ಇನ್ನೂ ಚೆನ್ನಾಗಿ ಕನೆಕ್ಟ್ ಮಾಡ್ಕೋತೀರಾ. ಶಬಾನಾ ಆಜ್ಮಿ ಅವರ ಕ್ಯಾರೆಕ್ಟರ್ ಹೆಸರು ಇಂದು, ನಸರುದ್ದೀನ್ ಶಾ ಅವರ ಕ್ಯಾರೆಕ್ಟರ್ ಹೆಸರು DK ಅಂತ. ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೆ, ಪಿಂಕಿ ಮತ್ತು ಮಿನಿ ಅಂತ. ಸುಖಿ ಸಂಸಾರ, ತುಂಬು ಕುಟುಂಬ. ಈಗ ಒಂದು ಬಿರುಗಾಳಿ ಎದ್ದಿದೆ. ಏನು, DKಗೆ ಹಿಂದೆ ಒಂದು ಅಫೇರ್ ಇತ್ತು, ಅದರಿಂದ ಒಂದು ಮಗುವಾಗಿದೆ. ಆಕೆ ಈಗ ತೀರ್ ಹೋಗಿದ್ದಾಳೆ. ಆ 9 ವರ್ಷದ ಮಗ ರಾಹುಲ್ ಈಗ ಮನೆಗೆ ಬಂದಿದ್ದಾನೆ. ಇದರಿಂದ ಮನೆಯಲ್ಲಿದ್ದಿರೋ ಬಿರುಗಾಳಿ. ಮನಸ್ಸಲ್ಲಿ ಯಾರಿಗೂ ಶಾಂತಿ ಇಲ್ಲ. ಬಂದಿರೋ ಮಗನಿಗೂ ಕೂಡ ಗೊತ್ತಾಗ್ತಾ ಇದೆ, ಆ ಮಗನಿಗೆ ಈತ ತಂದೆ ಅಂತ ಗೊತ್ತಿಲ್ಲ, DK ತಂದೆ ಅಂತ ರಾಹುಲ್ಗೆ ಗೊತ್ತಿಲ್ಲ, ಅಂಕಲ್ ಅಂತಲೇ ಕರ್ಕೊಂಬಂದಿರೋದು. ಈ ಮನೇಲಿ ನಾನು ಅನ್ಅಕ್ಸೆಪ್ಟಬಲ್ ಅಂತ ಆ ಮಗುಗೆ ಯಾಕೋ ಅನ್ನಿಸ್ತಾ ಇದೆ, ಆದರೆ ಅದು ಯಾಕೆ ಅಂತ ಆ ಮಗುಗೆ ಅರ್ಥ ಆಗ್ತಾ ಇಲ್ಲ. ಇಂದುಗೆ ಆ ಮಗುವಿನ ಕಣ್ಣಲ್ಲಿ ಮುಗ್ಧತೆ ಕಾಣಿಸ್ತಾ ಇದೆ, ಅದರ ಜೊತೆಗೆ ಗಂಡ ಮಾಡಿದಂತಹ ದ್ರೋಹ ಕೂಡ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಆಕೆ ಮಕ್ಕಳಿಗೆ ಹಾಡುವಂತಹ ಒಂದು ಹಾಡು ಇದು. ಜೋಗುಳ ಅಂತ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಕೇಳಿದ್ರೆ, ಆದರೆ ಇದು ಲೇಯರ್ಡ್ ಸಾಂಗ್. ಇದು ಕೇವಲ ಜೋಗುಳ ಅಲ್ಲ, ಇದು ಇಂದುವಿನ ಪರ್ಸ್ಪೆಕ್ಟಿವ್ ಮತ್ತು ರಾಹುಲ್ನ ಪರ್ಸ್ಪೆಕ್ಟಿವ್ ಎರಡನ್ನೂ ಕೂಡ ತುಂಬ ಸುಂದರವಾಗಿ ಹೇಳುವಂತಹ ಒಂದು ಗೀತೆ. ಮೊದಲ 2 ಸಾಲು, ದೋ ನೈನಾ ಔರ್ ಏಕ್ ಕಹಾನಿ, ಥೋಡಾ ಸಾ ಬಾದಲ್ ಥೋಡಾ ಸಾ ಪಾನಿ ಔರ್ ಏಕ್ ಕಹಾನಿ. 2 ಕಣ್ಣುಗಳು ಮತ್ತು ಒಂದು ಕಥೆ. ಎಲ್ಲರ ಕಣ್ಣಿನಲ್ಲಿ ಕೂಡ ಒಂದು ಕಥೆ ಯಾವಾಗಲೂ ಹೊಮ್ತಾನೆ ಇರುತ್ತೆ. ಅದು ನೋಡುವವರ ಒಂದು ಪರ್ಸ್ಪೆಕ್ಟಿವ್ಗೆ ಬಿಟ್ಟಿದ್ದು, ಅರ್ಥ ಮಾಡ್ಕೊಳ್ತಾರೋ ಬಿಡ್ತಾರೋ ಅಂತ. ಇಲ್ಲಿ ಇಂದು ಕಣ್ಣಲ್ಲಿ ಒಂದು ಕಥೆ ಇದೆ. ಆಕೆ ಇಷ್ಟು ವರ್ಷ ಸಂಸಾರ ಮಾಡಿದಾಳೆ, ಮಕ್ಕಳಿದ್ದಾರೆ ಆಕೆಗೆ. ಆದರೆ ಈಗ ಗಂಡನ ದ್ರೋಹ ಕಣ್ಣೆದುರಿಗೆ ಬಂದು ನಿಂತಿದೆ, ಒಂದು ಮಗನ ರೂಪದಲ್ಲಿ ಕಣ್ಣೆದುರಿಗೆ ಬಂದಿದೆ. ಇದು ಆಕೆಯ ಕಥೆ. ತಪ್ಪಿತಸ್ಥ ಭಾವದಲ್ಲಿ ನಿಂತಹ DKಯ ಕಣ್ಣಿನ ಕಥೆ ಮತ್ತು ಈಗ ತಾನೇ ಮನೆಗೆ ಬಂದಿರುವಂತಹ ರಾಹುಲ್ 8-9 ವರ್ಷದ ಬಾಲಕನ ಮುಗ್ಧ ಕಣ್ಣಿನ ಕಥೆ. ದೋ ನೈನಾ ಔರ್ ಏಕ್ ಕಹಾನಿ, ಥೋಡಾ ಸಾ ಬಾದಲ್ ಥೋಡಾ ಸಾ ಪಾನಿ ಔರ್ ಏಕ್ ಕಹಾನಿ. ಇಲ್ಲಿ ಚಂಡಮಾರುತ, ಘನವಾದ ಮೋಡಗಳು ಅಂತೆಲ್ಲ ಹೇಳಲ್ಲ. ಥೋಡಾ ಸಾ ಬಾದಲ್, ಸ್ವಲ್ಪನೇ ಕವಿದ ಮೋಡ, ಕಾರ್ಮೋಡ, ಸ್ವಲ್ಪನೇ ನೀರು, ಕಣ್ಣೀರು. ಔರ್ ಏಕ್ ಕಹಾನಿ. ಮುಂದಿನ ನುಡಿ ಹೀಗೆ ಬರುತ್ತೆ, ಛೋಟಿ ಸಿ ದೋ झीलों में वो बहती रहती है, कोई सुने या ना सुने कहती रहती है. ಈ 2 ಕಣ್ಣುಗಳನ್ನು ಅವರು ಝೀಲ್ ಅಂದರೆ ಕೆರೆ, ಅದಕ್ಕೆ ಹೋಲಿಸಿದ್ದಾರೆ. ಲೇಕ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಅದಕ್ಕೆ ಹೋಲಿಸಿದ್ದಾರೆ. ಈ 2 ಕಣ್ಣುಗಳು 2 ಚಿಕ್ಕ ಕೆರೆಗಳಿದ್ದ ಹಾಗೆ. ಆ ಒಂದು ನೀರಿನಲ್ಲಿ ನೀವು ನೋಡಿದಾಗ ನಿಮ್ಮ ಬಿಂಬ ಕಾಣಿಸುತ್ತೆ. ಹಾಗೆ ಕಣ್ಣಿನಲ್ಲಿ ನಾವು ಎದುರಿನವರ ಕಣ್ಣಿನ ಒಳಹಕ್ಕು ನೋಡಿದಾಗ ಆ ಕಣ್ಣಿನ ಮೂಲಕ ಅವರ ಮನಸ್ಸೊಳಗೆ ಏನಿದೆ ಅನ್ನೋದು ಕೂಡ ಪ್ರತಿಬಿಂಬವಾಗಿ ಕಾಣಿಸುತ್ತೆ ಅಂತ. ಛೋಟಿ ಸೀದೋ ಝೀಲೋ ಮೇವೋ ಬೆಹತಿ ರೆಹತಿ ಹೇ. ಆ ಕಥೆ ಯಾವಾಗಲೂ ಆ ಕಣ್ಣುಗಳಲ್ಲಿ ಹರಿತಾನೇ ಇರುತ್ತೆ. ಕೋಯಿ ಸುನೆ ಯಾ ನಾ ಸುನೆ ಕೆಹತಿ ರೆಹತಿ ಹೇ. ಯಾರು ಕೇಳ್ತಾರೋ ಯಾರು ಬಿಡ್ತಾರೋ ಆ ಕಥೆ ಹರಿತಾನೇ ಇರುತ್ತೆ. ಕುಚ್ ಲಿಖಕೆ ಔರ್ ಕುಚ್ ಜುಬಾನಿ. ಕೆಲವು ಬರೆದುಬಿಟ್ಟು ಹೇಳೋಕ್ಕಾಗತ್ತೆ, ಕೆಲವು ಹಾಗೆ ಹೇಳೋಕ್ಕಾಗತ್ತೆ. ಕುಚ್ ಲಿಖಕೆ ಕುಚ್ ಜುಬಾನಿ, ಥೋಡಾ ಸಾ ಬಾದಲ್ ಥೋಡಾ ಸಾ ಪಾನಿ ಔರ್ ಏಕ್ ಕಹಾನಿ. ಮುಂದಿನ ನುಡಿ, ಥೋಡಿ ಸಿ ಹೈ ಜಾನಿ ಹುಯಿ ಥೋಡಿ ಸಿ ನಯಿ, ಜಹಾ ರುಕೆ ಆಸು ವಹಿ ಪೂರಿ ಹೋ ಗಯಿ. ನನಗೆ ಸ್ವಲ್ಪ ಗೊತ್ತು, ಸ್ವಲ್ಪ ಗೊತ್ತಿಲ್ಲ. ನನ್ನ ಗಂಡ ನನಗೆ ಗೊತ್ತು ಅಂತ ಅಂದ್ಕೊಂಡಿದ್ದೆ, ಆದರೆ ಗೊತ್ತಿಲ್ಲ. ನನ್ನ ಮದುವೆ ಎಲ್ಲವೂ ನನಗೆ ಗೊತ್ತು ಅಂದ್ಕೊಂಡಿದ್ದೆ, ಆದರೂ ಗೊತ್ತಿಲ್ಲ. ಅದೇ ಮದುವೆ, ಅದೇ ಗಂಡ, ಅದೇ ಮನೆ, ಅದೇ ಮಕ್ಕಳು, ಆದರೂ ಎಲ್ಲ ಹೊಸ್ತು. ಥೋಡಿ ಸಿ ಹೈ ಜಾನಿ ಹುಯಿ ಥೋಡಿ ಸಿ ನಯಿ, ಜಹಾ ರುಕೆ ಆಸು ವಹಿ ಪೂರಿ ಹೋ ಗಯಿ. ಕೆಲವು ಕಥೆಗಳು ಮಾತಿಂದ ಮುಗ್ಸೋಕ್ಕಾಗಲ್ಲ, ಕಣ್ಣೀರು ಬತ್ತಿ ಹೋಗೋದು ಅಂತೀವಲ್ಲ, ಅಲ್ಲಿಗೆ ಆ ಕಥೆ ಮುಗಿಯುತ್ತೆ ಅಷ್ಟೆ.
ಹೇ ತೋ ನಯಿ ಫಿರ್ ಭಿ ಹೇ ಪುರಾನಿ. ಹೊಸದು ಅನಿಸುತ್ತೆ, ಆದರೂ ಅದೇ ಹಳೆಯದು. ಹೇಳಿದ್ನಲ್ಲಾಗಲೇ, ಮನೆ, ಗಂಡ, ಮಕ್ಕಳು ಅದೇ ಫ್ಯಾಕ್ಟ್, ಆದರೆ ಅದರ ಒಂದು ಇಂಟರ್ಪ್ರಿಟೇಷನ್ ಬೇರೆ ಆಗಿ ಹೋಗಿದೆ. ಥೋಡಾ ಸಾ ಬಾದಲ್, ಥೋಡಾ ಸಾ ಪಾನಿ ಔರ್ ಇಕ್ ಕಹಾನಿ. एक खत्म हो तो दूसरी रात आ जाती है, होठों पे फिर भूली हुई बात आ जाती है. ಒಂದು ರಾತ್ರಿ ಮುಗೀತು, ಒಂದು ಘಟನೆ ಕಳೀತು ಅಂತ ಅಂದ್ಕೊಳ್ತೀವಿ, ಮತ್ತದೇ ರಾತ್ರಿ ಮತ್ತದೇ ಘಟನೆ ಮತ್ತೆ ಮರುಕಳಿಸುತ್ತೆ. ನಮ್ಮ ಬಾಯಲ್ಲಿ ಯಾವುದು ನಾವು ಹೇಳಬಾರ್ದು ಅನ್ಕೋತೀವೋ ಅಥವಾ ಯಾವುದು ಮರಿಬೇಕು ಅಂದ್ಕೊಳ್ತೀವೋ ಅದೇ ಮಾತು ಬಂದುಬಿಡುತ್ತೆ. ಹೋಠೋ ಪೆ ಫಿರ್ ಭೂಲಿ ಹುವಿ ಬಾತ್ ಆ ಜಾತಿ ಹೇ. ದೋ ನಯನೋಂ ಕಿ ಹೇ ಯೇ ಕಹಾನಿ. ಇದು ಎರಡು ಕಣ್ಣುಗಳ ಕಥೆ. ಥೋಡಾ ಸಾ ಬಾದಲ್, ಥೋಡಾ ಸಾ ಪಾನಿ ಔರ್ ಇಕ್ ಕಹಾನಿ. ಇಲ್ಲಿ 3 ಜನರ ಪರ್ಸ್ಪೆಕ್ಟಿವನ್ನು ಕವಿ ತುಂಬ ಸುಂದರವಾಗಿ ಹೇಳಿದ್ದಾನೆ. ರಾಹುಲ್ ಪರ್ಸ್ಪೆಕ್ಟಿವಲ್ಲಿ, ಮಗುವಿನ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ, ತಾಯಿನ ಕಳ್ಕೊಂಡಿದೆ, ಹೊಸ ಒಂದು ಮನೆಗೆ ದೆಹಲಿಯಲ್ಲಿ ಬಂದಿದೆ, ಯಾರು ಅಂತ ಗೊತ್ತಿಲ್ಲ, ಅಂಕಲ್ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ, ತಂದೆ ಯಾರೋ ಗೊತ್ತಿಲ್ಲ, ತಾಯಿ ತೀರ್ ಹೋಗಿದ್ದಾಳೆ, ಆ ಮಗುವಿಗೆಲ್ಲ ಹೊಸದು, ನಾನು ಈ ಮನೆಗೆ ಬೇಡವಾದವನು ಅಂತ ಮಗುವಿಗೆ ಅರ್ಥ ಆಗಿದೆ. ಆ ಕಣ್ಣಲ್ಲಿ ಆ ಕಥೆ ಇದೆ. ಆಕೆಗೆ ಆ ಇಂದುಗೆ ಮಗುವಿನ ಮುಗ್ಧತೆ ಕಾಣಿಸ್ತಾ ಇದೆ, ಆದರೆ ಮಗುವನ್ನ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಗಂಡನ ದ್ರೋಹ ಆಕ್ಸೆಪ್ಟ್ ಮಾಡ್ಕೊಂಡು ಹಾಗೆ, ಅದು ಆಕೆಯ ಒಂದು ಪರದಾಟ. ಈ ಎಲ್ಲವನ್ನ ಕಣ್ಣು, ಮೋಡ, ನೀರು, ಪ್ರಕೃತಿಯ ಈ ಒಂದು 3 ಸಿಂಬಾಲಿಕ್ ಥಿಂಗ್ಸ್ಗೆ ಹೋಲಿಸ್ಬಿಟ್ಟು ಎಷ್ಟು ಸುಂದರವಾದ ಕವಿತೆಯನ್ನು ಬರೆದಿದ್ದಾರೆ ಗುಲ್ಜಾರ್ ಅವರು. ಇದನ್ನು ಇನ್ನೂ ಹೇಳಿದಷ್ಟು ಇನ್ನೂ ಬೇರೆ ಬೇರೆ ಅರ್ಥಗಳು ಬರುತ್ತೆ ಅಂತ ಅನಿಸುತ್ತೆ. ನಿಮಗೆ ಇದರಿಂದ ಏನು ಅರ್ಥ ಆಯಿತು, ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ದೋ ನಯನಾ ಔರ್ ಇಕ್ ಕಹಾನಿ, ಥೋಡಾ ಸಾ ಬಾದಲ್, ಥೋಡಾ ಸಾ ಪಾನಿ ಔರ್ ಇಕ್ ಕಹಾನಿ. ಧನ್ಯವಾದಗಳು.